ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಬೆಳಗ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಸ್ನಾನ ಪೂಜೆ ಇತ್ತು. ಪೂಜೆ ಮಾಡಲಿಕ್ಕೆ ಧೂಪಾರತಿ ಇಲ್ಲಿ ದೇವ್ರ ಫೋಟೋಕ್ಕೆ ಬೆಳಗಲಿಕ್ಕೆ ಅಂತೇಳಿ ಬಂದು ಅದಕ್ಕಿಂತ ಮುಂಚೆ ಏನು ಮಾಡಿದ್ನಿ ಅಂದ್ರೆ ಹೂ ಕೊಯ್ಲಿಕ್ಕೆ ಹೋದಾಗ ಕ್ಯಾರೆ ನೋಡಿದ್ದೆ ನಾನು ಅಲ್ಲಿ ದಾಸವಾಳ ಗಿಡದ ಹತ್ರ. ಅಲ್ಲಿದೀಗ ನಾನು ಇಲ್ಲಿ ಧೂಪಾರತಿ ಬೆಳಗ್ಲಿಕ್ಕೆ ಬಂದು ಇಲ್ಲಿತ್ತು ನೋಡಿ, ಇಲ್ಲಿ ಬಂದು ಕೂತಿದೆ ಎಷ್ಟು ಚೆನ್ನಾಗಿ. ನಿಮಗೆ ಕ್ಲಿಯರಾಗಿ ಜೂಮ್ ಹಾಕಿ ತೋರಿಸ್ತೇನೆ. ಮಿಸ್ಗಾಡ್ತಾ ಇಲ್ಲ ಕ್ಯಾರೆ ನೋಡಿ. ಬೆಳಗ್ಗೆನೇ ಬಂದಿದೆ. ಬೆಳಗ್ಗೆ ಆಲ್ಮೋಸ್ಟ್ 7:45 ಟೈಮ್ ಈಗ, ಅಂದರೆ ಆಲ್ಮೋಸ್ಟ್ 7:45 ಆಗ್ತಾ ಬಂದಿದೆ. ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳೆ. ಸಡನ್ಲಿ ನಾನು ಅಲ್ಲಿ ಹೂ ಕೊಯ್ಲಿಕ್ಕೆ ಹೋದೆ. ತುಂಬಾ ಭಯ ಆಯಿತು, ಓಡಿ ಬಂದೆ. ಮತ್ತು ಅಲ್ಲಿ ಹೋಯ್ತದು ಹೂ ಕೊಯ್ಯಲ್ಲಿದು ಹೋಯ್ತಲ್ಲ. ನಾನು ಹೋದ ತಕ್ಷಣ ಅಲ್ಲಿಂದ ನೋಡಿ ಇಲ್ಲಿ ಬಂದು ಕೂತಿದೆ. ನಾನು ಯಾವ ಪುಂಡಿ ಸೊಪ್ಪನ್ನು ಕೊಯ್ತೀನಲ್ಲ ಅಲ್ಲಿ ಕೂತಿದೆ. ಆಲ್ಮೋಸ್ಟ್ ಕಾಣ್ತಿರ್ಬೋದು ನಿಮಗೂ ಕೂಡ ನೋಡಿ. ಇಲ್ಲಿ ಪುಂಡಿ ಸೊಪ್ಪಿನ ಗಿಡ ಇದೆ, ಅಲ್ಲಿ ಕೂತಿದೆ ಸೆಂಬೆಯಾಗಿ. ನಿಮಗೆ ಜೂಮ್ ಹಾಕಿ ನಾನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಚೆನ್ನಾಗಿ ಕೂತಿದೆಯಲ್ಲ. ತುಂಬ ಜೂಮ್ ಹಾಕಿದ್ರೆ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ ಅನ್ಕೋತೀನಿ ನೋಡಿ. ಮಿಸ್ಗಾಡ್ತಾ ಇಲ್ಲ, ಅದು ಸಿಂಬೆಯಾಗಿ ಕೂತ್ಬಿಟ್ಟಿದೆ ನೋಡಿ. ಇಷ್ಟು ಇದನ್ನು ಮಾಡಿದ್ರು ಮಿಸ್ಗಾಡ್ತಾ ಇಲ್ಲ ನೋಡಿ. ಕಪ್ಪೆ ಏನಾದರೂ ನುಂಗಿರ್ಬೋದು ಅಲ್ವಾ ನೋಡಿ. ಹುಲ್ಲಲ್ಲಿ ಒಂಚೂರಾದ್ರೆ ಹೇಗೆ ಕಾಣಿಸುತ್ತೆ ನಿಮಗೆ ಈ ಥರ. ನಾನು ತೆಗ್ದಿದ್ದೇನೆ ಅಂಥೇಳಿ ಅಲ್ಲಿ ಕಮ್ಮಿ ಇದೆ ಹುಲ್ಲು. ಈ ಕಡೆ ಎಲ್ಲ ತಗೊಂಡಿದ್ದೀನಿ ಮೊನ್ನೆ. ಈಗ ಮಳೆ ಜಾಸ್ತಿ ಬರೋತಟ್ಲೆ ಮತ್ತೆ ಆಗಿದೆ ಅದು ದೊಡ್ಡದು ತೆಗಿಬೇಕಂಥೇಳಿ. ಮಳೆ ಬಿಟ್ಟರೆ ಸ್ವಲ್ಪ ತೆಗಿಬೇಕಂಥೇಳಿ ಅಂದ್ಕೊಂಡಿದ್ವಿ ನೋಡಿ. ನಿಮಗೆ ಜೂಮ್ ಹಾಕ್ತೀನಿ ಮತ್ತೆ ನೋಡಿ. ಎಷ್ಟು ಮಿಸ್ಗಾಡ್ತಾ ಇಲ್ಲ. ಕಪ್ಪೆ ಏನಾದರೂ ನುಂಗಿರ್ಬೋದು ಅದು. ನಾಯಿ ಬಂತು ಅಲ್ಲಿ ಕಾಣ್ತದೆ, ನಾಯಿ ಬರ್ತಾಯಿದೆ ಅಲ್ಲಿ. ಅದು ಹಾವು ಬಂದು ಇಲ್ಲಿದೆ ನೋಡಿ, ಆ ಕಡೆಗೆ ಹೋಯ್ತದೆ ನಾಯಿ. ಇರಲಿ ಪರವಾಗಿಲ್ಲ, ಕೂತಿದೆ, ಕೂತ್ಕೊಳ್ಳಿ. ನಾನೀಗ ಬಟ್ಟೆ ತೊಳಿಲಿಕ್ಕೆ ಹೋಗ್ಬೇಕಂತ ಹೋಗ್ತಾಯಿದ್ದೆ ನೋಡಿ. ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮಿಸ್ಗಾಡ್ಲಿಕ್ಕೆ ಈಗ ಸ್ಟಾರ್ಟ್ ಆಯಿತು. ಮುಖ ಮೇಲೆ ಎತ್ತುತ್ತಾ ಇದೆ, ಆ ಕಡೆಗಿದೆ ಮುಖ ನೋಡಿ. ಮುಖ ಹೇಗೆ ಮೇಲೆ ಎತ್ತುತ್ತಾ ಇದೆ. ಕೆರೆ ಹಾವಿಗೆ ಹೆಡೆ ಇರಲ್ಲ, ತುಂಬ ಮುಖ ಮಾತ್ರ ಇರುತ್ತೆ ನೋಡಿ. ತುಂಬ ಹೈಟ್ ಎತ್ತುತ್ತೆ ಮುಖ ಮಾತ್ರ ಇದು ಕ್ಯಾರೆ. ಅಲ್ಲಿ ಮರ ಕಡ್ದಿದ್ದೀವಿ, ಮರದ್ದು ತುಂಡಿ ಅದ್ರ ಮೇಲೆ ಸಿಂಬೆಯಾಗಿ ಕೂತ್ಬಿಟ್ಟಿದೆ. ಅದಕ್ಕೂ ಮಳೆ ಬಂದು ಚಳಿ ಎತ್ತಿದೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ಅದು ಸಖತ್ತಾಗಿ ಕೂತಿದೆ. ಕೂತ್ಕೊಳ್ಳಿ, ಇರ್ತದೆ ದಿನ. ನನ್ನ ಕೆಲಸ ಮಾಡ್ತೀನಿ ನಾನೀಗ. ನೋಡಿ ಎಷ್ಟು ಚಂದ ಸಿಂಬೆಯಾಗಿ ಕೂತಿದೆ ಕ್ಯಾರೆ. ತುಂಬ ದೊಡ್ಡದಿದೆ ಮಾತ್ರ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಆ ಕಡೆ ಮುಖ ಮಾಡಿ ಕೂತಿದೆ. ಕಪ್ಪು ಕ್ಯಾರೆ ಇದೆ. ಮಳೆ ಬಂದರೆ ಈ ಥರ ನೋಡಿ, ಹುಲ್ಲು ಬರುತ್ತಲ್ಲ, ಹುಲ್ಲಿಗೆ ಬಂದುಬಿಡ್ತಾವು. ಸ್ವಲ್ಪ ಮಳೆ ಕಮ್ಮಿ ಇದೆ. ಹೂ ಕೊಯ್ಕೊಂಬರ್ಲಿಕ್ಕೆ ಹೋಗ್ಬೇಕಂತ ಹೋದೆ, ಭಯ ಆಯಿತು. ಮೇಲೆ ಓಡಿ ಬಂದೆ ನೋಡಿದ ತಕ್ಷಣ. ಆದರೂ ಮಿಸ್ಗಾಡ್ಲೇ ಹೋಗಲೇ ಇಲ್ಲ ನೋಡಿ. ಅದು ಕೂತ್ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕೂತಿದೆಯಲ್ಲ ಕ್ಯಾರೆ. ಚೆನ್ನಾಗಿ ನೋಡಿ. ಈಗ ಗಣೇಶ ಹೊರಡ್ತಾ ಇದ್ದಾನೆ ಇವತ್ತು. ನಿಮ್ಮಪ್ಪ ಬಂದ? ಹೌದು, ನಮ್ಮ ಯಜಮಾನ್ರು ಬಂದರು ನೋಡಿ. ಬೆಳಗ್ಗೆತ್ತು ಹೊಂಟಿದ್ವಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಬಂದರು. ಗಣೇಶನ ನೋಡಲಿಕ್ಕೆ ಹೋಗ್ತಾಯಿದ್ವಿ. ಇವತ್ತು ವಿಸರ್ಜನೆ ಇದೆ ಗಣೇಶಂದು, ಹಾಗಾಗಿ ಯಜಮಾನ್ರಲ್ಲಿ ಬಂದರು ನೋಡಿ. ಕಾಣ್ತಾರ. ಶ್ರೇಯಾ ರೆಡಿಯಾಗಿ ಅಲ್ಲಿಗೆ ಹೋಗಿದ್ದಾಳೆ. ನಾನು ಕೀ ಅದು ಹಾಕಿದೆ, ಲೇಟ್ ಆಯಿತು. ಶ್ರೇಯಮ್ಮ ಅವ್ರ ಪಪ್ಪ ನೋಡಿ.
ನೋಡಿ ಮಳೆನೂ ಫುಲ್ ಆಗಿದೆ, ಕತ್ಲೆಯಲ್ಲಿ ಹೋಗ್ತಾ ಇದ್ದೀವಿ. ಗಣೇಶ ಹೊರಡ್ತಾ ಇದ್ದೇನಂತೆ. 7 ಗಂಟೆ ಆಗಿ ಹೋಗಿದೆ, 7:30 ಅಂತ ಹೇಳಿದರು. ಬೇಗನೆ ಹೊರಡ್ತಾ ಇದ್ದಾನೆ, ಹೋಗಿ ಬರ್ತೇವೆ. ಎಷ್ಟಾಗುತ್ತೆ ಅಷ್ಟು ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಬಲ್ಪಾಡಿ ಬೈಪಾಸಲ್ಲಿರುವಂಥ ಗಣೇಶಂದು ಮೆರವಣಿಗೆ ವಿಸರ್ಜನೆಗೆ ಹೊರಡ್ತಾ ಇದೆ. ಇಲ್ಲಿ ಸ್ವಲ್ಪ ದೂರ ನಿಂತ ನಾನು ವಿಡಿಯೋ ಮಾಡ್ತಾಯಿದ್ದೆ, ಯಾಕಂದರೆ ಅಲ್ಲಿ ಬೈಪಾಸ್ ರೋಡ್ ಈಗ ಓವರ್ ಬ್ರಿಡ್ಜ್ ಆಗೋದರಿಂದ ಸ್ವಲ್ಪ ಅಲ್ಲಿ ಕಷ್ಟ ಆಗುತ್ತೆ. ಅದಕ್ಕಾಗಿ ಎಲ್ಲ ಮತ್ತು ಮಳೆ ಕೂಡ ಆಗಿತ್ತು, ಸೈಡಿಗೆ ಅದು ಹೋಗ್ತಾ ಇದ್ದಾರೆ. ಅಲ್ಲಿ ಹಾದೋಗ್ಲಿಕ್ಕೆ ಸಹ ದಾರಿ ಇಲ್ಲ, ತುಂಬಾ ಕಷ್ಟ. ಇಕ್ಕಟ್ಟಲ್ಲಿ ಹೋಗ್ತಾಯಿತ್ತು. ವೇಷಗಳು ಒಂದೊಂದಾಗಿ ಬರ್ತಾಯಿದ್ದು. ಅಂದರೆ ಕೆಳಗಡೆ ಫುಲ್ ಹೊಂಡ ಎಲ್ಲ ನೀರು, ಅಂದರೆ ಡಾಂಬರ್ ರೋಡ್ ಎಲ್ಲ ಹಾಳಾಗಿತ್ತಲ್ಲಿ. ಬ್ರಿಡ್ಜ್ ಮಾಡೋದ್ರಿಂದ ಸ್ವಲ್ಪ ಎತ್ಕೊಂಡು ಹೋಗ್ತಾಯಿದ್ದಾರೆ. ನೋಡಿ ಆಣೆ ವೇಷಧಾರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ವೇಷಗಳು ಸಖತ್ತಾಗಿರ್ತವೆ ನೋಡಲಿಕ್ಕೆ. ಇಲ್ಲಿ ಹಾದೋಗ್ಲಿಕ್ಕೆ ಸಹ ಇಕ್ಕಟ್ಟು ನೋಡಿ. ಅಲ್ಲಿ ಏನು ಈ ಥರ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮುಂದೆ ಹೋಗಿ ಮಾಡ್ತಾಯಿದ್ರು, ಹೊರಡ್ತಾಯಿದ್ರು. ನಾವು ಇಲ್ಲೇ ಬೈಪಾಸ್ ರೋಡಲ್ಲಿ ನಿಂತು ನೋಡ್ತಾಯಿದ್ವಿ ನೋಡಿ. ವರ್ಷಕ್ಕೊಂದ್ಸತಿ. ಮತ್ತು ಹುಲಿವೇಷದಲ್ಲಿ ಹುಲಿವೇಷ ಅಂತೀನಿ, ಅಷ್ಟಮಿ ಬರುತ್ತೆ ಇಲ್ಲಿ. ಸೆಪ್ಟೆಂಬರ್ 14, 15 ಇದೆ ಇಲ್ಲಿ ಅಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ. ನೋಡಿ ಎಷ್ಟು ಚೆನ್ನಾಗಿ ವೇಷಗಳು ಹಾಕಿದ್ದಾರೆ ಅಂದರೆ ಸಖತ್ತಾಗಿ ಖುಷಿಯಾಗುತ್ತೆ. ಆದರೆ ನಮಗೆ ಫ್ರಂಟಲ್ಲಿ ಕಾಣ್ತಿರ್ಲಿಲ್ಲ, ಸೈಡಿಗೆ ಅದು ಹೋಗ್ತಾಯಿದ್ರಲ್ಲ, ನಮಗೆ ಸ್ವಲ್ಪ ಇದು ಆಗ್ತಿತ್ತು. ನಾವಿಲ್ಲಾಂದರೆ ಬ್ರಹ್ಮಗಿರಿಗೆ ಹೋಗಿ ನಿಲ್ಲಬೇಕಾಗ್ತಿತ್ತು. ಅದಕ್ಕಾಗಿ ಇಲ್ಲೇ ನಿಂತು ನೋಡಿದ್ವಿ. ಇಲ್ಲಿ ಹುಲಿವೇಷದ ನೋಡಿ ಹೋಗ್ತಾಯಿದೆ. ಹುಲಿವೇಷ ಅಂತೂ ಯಾವುದೇ ಏನೇ ಫೆಸ್ಟಿವಲ್ ಆದರೂ ಹುಲಿವೇಷ ಇದ್ದೇ ಇರುತ್ತೆ ಉಡುಪಿ ಮಂಗಳೂರಲ್ಲಿ. ಅದಕ್ಕೆ ಫೇಮಸ್ ಅಲ್ಲ ಹುಲಿವೇಷಕ್ಕೇ ಇದು. ನೋಡಿ ಇಲ್ಲಿ ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ಗಾಡಿಯಲ್ಲಿ ಸ್ವಲ್ಪ ಜನ ಕೂತಿದ್ರು. ಅಷ್ಟೇ ಪೊಲೀಸ್ ಸೆಕ್ಯೂರಿಟಿ ಕೂಡ ಇತ್ತು, ಯಾಕಂದರೆ ರೋಡ್ ಸ್ವಲ್ಪ ಇದನ್ನು ಮಾಡಿದರು. ಹಾಗಾಗಿ ನೋಡಿ ಪಟಾಕಿ ಕಲರಾಗಿ ಎಷ್ಟು ಚೆನ್ನಾಗಿ ಹಾರಿಸ್ತಾ ಇದ್ದಾರಲ್ಲ. ಇದನ್ನ ಡೈರೆಕ್ಟ್ ನಾನಿಲ್ಲಿ ಹಾಕಿದೆ, ಇದು ಕೂಡ ಕಾಪಿರೈಟ್ ಬಂತು. ನನಗೆ ಕಾಪಿರೈಟ್ ಬರೋ ಕಾರಣ ಮತ್ತೆ ವಾಯ್ಸ್ ಕೊಡಬೇಕಾಯ್ತು, ಡಬಲ್ ಕೆಲಸ ಆಯಿತು ನಂದು. ಡೌನ್ಲೋಡ್ ಮಾಡಿ ವಾಪಸ್ ಇದನ್ನು ಮಾಡಿ ಅಯ್ಯಯ್ಯೋ. ಇಲ್ಲಿ ಒಂದು ಇದು ವೇಷ ಯಾವುದಂದರೆ ಇದು ಕೂಡ ತುಂಬ ಚೆನ್ನಾಗಿತ್ತು. ಇದು ಬ್ಯಾಕ್ ಸೈಡನ್ನೇ ಇದನ್ನು ವಿಡಿಯೋ ಮಾಡ್ಕೊಂಡದ್ದು, ಯಾಕಂದರೆ ಫ್ರಂಟ್ ನಮ್ಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಅವರು ಇದರವರು ಭಜನೆದವರು, ಅಂದರೆ ಇಲ್ಲಿ ಹೋಗ್ತಾಯಿದ್ದಾರೆ ಎಲ್ಲರೂ. ಇವರು ಎಲ್ಲ ಡೈರೆಕ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಡೈರೆಕ್ಟ್ ಹಾಕಲಿಕ್ಕೆ ಇದು ಕಾಪಿರೈಟ್ ಬರೋದ್ರಿಂದ ನಾವು ಸ್ವಲ್ಪ ನೋಡಿ. ಚೆಂಡೆ ಇದು ನಮ್ಮ ಶ್ರೇಯನಿಗೆ ತುಂಬ ಇಷ್ಟ. ಇದ್ರ ಸೌಂಡ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಚೆಂಡೆದು ಸಿಕ್ಕಾಪಟ್ಟೆ ಖುಷಿ. ನಮ್ಮ ಶ್ರೇಯ ಕೂಡ ಇದಕ್ಕೆ ಸೇರ್ಕೋತೀನಿ, ಜಾಯ್ನ್ ಆಗ್ತೀನಿ ಅಂತ ಇದ್ಲು. ನಮ್ಮ ಮನೆಯವ್ರು ಬೇಡ ಅಂತ ಬಿಡಿಸಿದ್ರು. ಇಲ್ಲಿ ಬಂದು ಯಾರಂದರೆ ಇವರು ಷಣ್ಮುಗ ಅನಿಸುತ್ತೆ, ಪಾರ್ವತಿ, ಷಣ್ಮುಗ ಮತ್ತು ಪರಮೇಶ್ವರ, 3 ಜನ ಇಲ್ಲಿ ಇದು ಒಂದು ಮಾಡಿದರು. ಇಲ್ಲಿ ನೋಡಿ ಮೇಲ್ಗಡೆ ಹಾದೋಗ್ಲಿಕ್ಕೆ ಇದು ಎಲ್ಲ ಡೈರೆಕ್ಟು ಕೆಳಗಡೆ. ಇಲ್ಲಿ ನೋಡಿ ಈ ವರ್ಷ ಇದನ್ನು ಹೊಸದು ಮಾಡಿದ್ದಾರೆ. ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ ಈಗ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವಲ್ಲ ಮೂಳೆಗಳು ಎಲ್ಲ, ಗೊಂಬೆಗಳು ನೋಡಿ ಎಷ್ಟು ಹೈಟ್ ಗೊಂಬೆಗಳಂದರೆ. ಇದು ಈ ವರ್ಷದ ಹೊಸದು, ತುಂಬ ಚೆನ್ನಾಗಿದೆ ಹೊಸದು ಗೊಂಬೆ. ಎಲ್ಲ ಮುಂದೆ ಹೋಗಿದೆ, ಒಂದು ಮೂಳೆ ಹಿಂದೆ ಉಳಿದಿದೆ, ನಿಮಗೆ ಬರುತ್ತೆ ಅದು ಕೂಡ. ಇದು ಮೂಳೆ ನೋಡಿ, ನನಗೆ ಇದು ನೋಡಿ ಈ ವರ್ಷ ಹೊಸದು ಸಿಕ್ಕಾಪಟ್ಟೆ ಖುಷಿ ಐತಿ. ಇದು ಕೂಡ ಸ್ವಲ್ಪ ರಸ್ತೆ ಇಕ್ಕಟ್ಟಾಗಿದೆ, ಅಲ್ಲಿ ಬ್ರಿಡ್ಜ್ ಮಾಡೋದ್ರ ಸಾಮಾನೆಲ್ಲ ಹಾಕಿದ್ದಾರಲ್ಲ, ಅದಕ್ಕಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೊಂದೇನು ಗೊತ್ತಾ, ನಾನು ಸೀರೆ ಬಿಸ್ನೆಸ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೇನೆ. ಸ್ವಲ್ಪ ಸೀರೆ ತರಿಸ್ಕೊಂಡಿದ್ದೇನೆ. ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಮೆಸೇಜ್ ಹಾಕಿ, ಕಮೆಂಟ್ ಕೂಡ ಮಾಡಿ. ಇನ್ಸ್ಟಾದಲ್ಲಿಯೂ ಹಾಕ್ತೇನೆ, ನಾನು ಯೂಟ್ಯೂಬಲ್ಲಿಯೂ ಸೀರೆ ವಿಡಿಯೋಗಳನ್ನು, ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನೋಡಿ ಇಲ್ಲಿ ಅದೇನು ಬಾಯಲ್ಲಿ ಪೆಟ್ರೋಲ್ ಹಾಕ್ತಾರೆ, ಸಿಮೆಂಟ್ ಹಾಕ್ತಾರೆ ಗೊತ್ತಿಲ್ಲ, ಅದಕ್ಕೆ ಇದು ಇವ್ರದ್ದು ಯಾರದಾರ ಸ್ಮಶಾನಕಾಯಿಯವರು, ಋಷಿ ಮುನಿಗಳದ್ದು, ಅವ್ರದ್ದು ಸಹ ಇದು ಮಾಡಿದ್ದಾರೆ ಈ ವರ್ಷ. ಇಲ್ಲಿ ನೋಡಿ ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ಋಷಿಗಳದ್ದು ಮತ್ತು ಶಿವಂದ ಮೂರ್ತಿ ಈ ವರ್ಷ ಇದು ಕೂಡ ಹೊಸದು ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ.
ಇದು ಕೂಡ ಸಖತ್ತಾಗಿತ್ತು. ಇದು ಒಂದು ಮೂಳೆ ನಾನು ಆವಾಗಲೇ ಹೇಳಿದಾಗೆ ಇದು ಒಂದು ಮೂಳೆ ಹಿಂದೆ ಉಳಿದಿತ್ತು. ತಪ್ಪಿಸ್ಕೊಂಡಿತ್ತು, ಇದು ಎಲ್ಲಿ ಹೋಗಿತ್ತು, ಇದು ಹೊರಗಡೆ ತಿರುಗಾಡಲಿಕ್ಕೆ ಲಾಸ್ಟಲ್ಲಿ ಹೋಗ್ತಾಯಿದ್ದೆ. ಅದು ಇಲ್ಲಿ ಭಜನೆ ಅವರು ಹೊರಡ್ತಾಯಿದ್ರು. ಇನ್ನು ಗಣೇಶ ಕೂಡ ಬರ್ತಾನೆ. ಇದು ಬೈಪಾಸ್ದು ನಾಳೆ ಇಲ್ಲ ನಾಡಿದ್ದು ಶ್ಯಾಮಿಲಿದು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಶ್ಯಾಮಿಲಿದೆಲ್ಲ ಅಂಬಲ್ಪಾಡಿದು ಬರುತ್ತೆ. ಇದು ಶ್ಯಾಮಿಲಿದು ನೋಡಿ ಎಷ್ಟು ಚೆನ್ನಾಗಿ. ಬೈಪಾಸ್ದಿದು ಶ್ಯಾಮಿಲಿ ಬೈಪಾಸ್ ಅಂತ ಹೇಳ್ತೀವಿ. ಇನ್ನು ಅಂಬಲ್ಪಾಡಿದಂದರೆ ಅದೊಂದು ನಾಳೆ ಸಾಯಂಕಾಲ ಇದೆ, ನಾಡಿದ್ದು ಗೊತ್ತಿಲ್ಲ. ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ, ದೊಡ್ಡವನು ಕಾಲ ಮೇಲೆ ಕಾಲು ಹಾಕಿ ಕೂತಿದ್ದಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಫ್ರೆಂಡ್ಸ್, ಯಾರಿಗಾದರೂ ಸೀರೆಗಳು ಬೇಕಂದರೆ DM ಮಾಡಿ, ನನಗೆ ಪರ್ಸ್ನಲ್ಲಾಗಿ ಕಮೆಂಟ್ ಮಾಡಿ, ನಿಮಗೆ ಹೇಳ್ತೇನೆ ನಾನು. ಯಾರು ಕಾಲ್ ಮಾಡೋದಿದ್ರೆ ಕಾಲ್ ಮಾಡಿ, ನಂಬರ್ ಕೂಡ ಹಾಕ್ತೇನೆ. ನೋಡಿ ಇಲ್ಲಿ ಗಾಡಿಗಳಂತೂ ಫುಲ್ಲು ನಿಂತಿದ್ದು, ಮಂಗಳೂರು ಕಡೆದು ಅಷ್ಟೇ, ಕುಂದಾಪುರ ಕಡೆದು ಅಷ್ಟೇ. ಇಲ್ಲಿ ನೋಡಿ ರಾತ್ರಿಗೀಗ ಗಣೇಶನ ನೋಡಿ ಬಂದು ಇಲ್ಲಿ ಶ್ರೇಯಮ್ಮ ಪುಲಾವನ್ನ ರೆಡಿ ಮಾಡಿದ್ಲು. ಹಣ್ಣಿತ್ತು, ಮಧ್ಯಾಹ್ನದ್ದು ಪುಲಾವನ್ನ ರೆಡಿ ಮಾಡಿದ್ದಾಳೆ. ಅವಳಿಗೆ ಹೊಟ್ಟೆ ಹಸು ಇಲ್ಲಂತೆ, ಅಲ್ಲಿ ಕೂತಿದ್ದಾಳೆ ನೋಡಿ ಅವಳು ಓದ್ತಾ. ಇಲ್ಲಿ ಯಜಮಾನ್ರು ನಾನೀಗ ಊಟ ಮಾಡ್ತೀವಿ. ಇವತ್ತಿನ ವಿಡಿಯೋ ಇಷ್ಟೇ ಇದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ.